ನಮ್ಮನ್ನು ನಾವು ಯಾವಾಗಲೂ ಪ್ರತಿಕ್ಷಣ ಪ್ರತಿದಿನ ಹೇಗೆ ಮೋಟಿವೇಟ್ ಮಾಡ್ಕೊಂಡಿರಬೇಕು? ನಮ್ಮನ್ನು ನಾವು ತುಂಬ ವರ್ತ್ ಅಂದ್ಕೊಂಡ್ರೆ ಯಾರಾದರೂ ಬಂದು ನಮ್ಮನ್ನು ಕೀಳಾಗಿ ನೋಡ್ತಾರೆ. ಆವಾಗ ನಮಗೆ ಅನಿಸುತ್ತೆ, ಹೌದು, ನಮ್ಮ ಯೋಗ್ಯತೆ ಇಷ್ಟೇ ಅಂತ, ನಾವು ಇಷ್ಟರಲ್ಲೇ ಜೀವನ ಮಾಡಬೇಕು ಅಂತ. ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಿದ್ದರೂ ನಾವು ಬೇರೆಯವರು ಯಾವಾಗಲೂ ಕರೆಕ್ಟ್, ಬೇರೆಯವರು ನಮಗಿಂತ ವ್ಯಾಲ್ಯೂ ಪರ್ಸನ್ ಅಂತ ಅಂದ್ಕೊಳ್ತೀವಿ. ನಾವು ಏನು ಅಂತ ಪ್ರೂವ್ ಮಾಡೋಕ್ಕೆ ಅಂತ ಹೋದಾಗ, ನಾವು ವ್ಯಾಲ್ಯೂ ಕಳ್ಕೊಂಡಾಗ ಮತ್ತೆ ಡಿಸೈಡ್ ಮಾಡಿಬಿಡ್ತೀವಿ ನಾವು ನಮಗೆ ವ್ಯಾಲ್ಯೂ ಇಲ್ಲ ಅಂತ. ಪದೇ ಪದೇ ಬಿದ್ದರೂ ಎದ್ದೊಳ್ತಾನೇ ಇರ್ತೀವಿ. ಟ್ರೈ ಮಾಡಿದಾಗ ನಮಗೆ ನೋವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆದರೆ ಪ್ರತಿ ಸಲ ಬಿದ್ದಾಗ ಎದ್ದೊಳ್ತೀವಿ ನೋಡಿ, ಆ ಶಕ್ತಿ ನಮಗೆ ಇರುತ್ತೆ. ಆ ಫೇಲಿಯರ್ಸ್ನಲ್ಲಿ ನಾವು ಕಲಿತೀವಿ ಅಲ್ವಾ. ಅದು ಮುಂಚೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರುವಾಗ ಇರೋದಿಲ್ಲ. ಅದು ಟ್ರೈ ಮಾಡ್ತಾ ಇರಬೇಕಾದ್ರೆ ಬೀಳ್ತಾ ಇರ್ತೀವಿ ನೋಡಿ, ಆವಾಗ ನಮಗೆ ಗೊತ್ತಾಗುತ್ತೆ. ಒಂದು ದಿನ ಗೆಲ್ತೀವಿ ನೋಡಿ, ಆಗ ಗೊತ್ತಾಗುತ್ತೆ ಅನಿಸುತ್ತೆ, ಟ್ರೈ ಮಾಡಿದ್ದು, ಆ ಮಾಡೋ ಥಾಟ್, ಆಲೋಚನೆ ಏನು ಬಂತು ಅದು ಧೈರ್ಯದಿಂದ ಅಂತ. ಈ ಧೈರ್ಯ ಸ್ಥೈರ್ಯ ನಮಗೆ ಜೀವನ ಮಾಡೋಕ್ಕೆ ಇರಲೇಬೇಕು ಅಲ್ವಾ.